ಇವತ್ತು ಕೆಲಸನೂ ಟ್ರಿಂಚಿಂಗ್ ಮಾಡೋದೆ. ನಮಸ್ಕಾರ ರೈತ ಮಿತ್ರರೇ. ನಿನ್ನೆ ವೀಡಿಯೋದಲ್ಲಿ ನಾನು ಹಾಕಿದ್ದೆ ಬಾಳೆಗೆ ಟ್ರಿಂಚಿಂಗ್ ಮಾಡ್ತಾ ಇದ್ದೀವಿ ಅಂತ. ಮೊನ್ನೆ ವೀಡಿಯೋದಲ್ಲಿ 3 ಡ್ರಮ್ ನೀರು ಹಿಡಿದು ಮಡಗಿದ್ದೀವಿ, ಸೊ ಟ್ರಿಂಚಿಂಗ್ ಮಾಡೋಕ್ಕೆ ಅಂತ ಹಾಕಿದ್ದೆ. ಅದರಲ್ಲಿ ನಿನ್ನೆ 1 ಡ್ರಮ್ ಕ್ಲಿಯರ್ ಮಾಡಿದ್ವಿ, ಇನ್ನೂ 2 ಡ್ರಮ್ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಬೆಳಿಗ್ಗೆನೇ ನಾನು ಅಣ್ಣ ಬಾಳೆ ತೋಟಕ್ಕೆ ಬಂದಾಯಿತು ಟ್ರಿಂಚಿಂಗ್ ಮಾಡೋಕ್ಕೆ. ಆಮೇಲೆ ಔಷಧಿ ಎಲ್ಲ ಕಲಿಸ್ಬಿಟ್ಟು ಟ್ರಿಂಚಿಂಗ್ ಮಾಡೋದ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಏನಪ್ಪ ಅಂದರೆ ನಿನ್ನೆ ವೀಡಿಯೋಗೆ ಆಲ್ಮೋಸ್ಟ್ ಅಲ್ಲಿ ಕಮೆಂಟ್ ಮತ್ತು DM ಏನಂದರೆ ಭೂಮಿ ಆರ್ಗ್ಯಾನಿಕ್ ಟ್ರೈ ಮಾಡ್ಬೋದಾಯ್ತಲ್ಲ ಅಂತ. ಸೊ ನಾವು ನನ್ನ ವೀಡಿಯೋಸ್ನ ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಹೋದ ವರ್ಷ ಎಲ್ಲ ನಾವು ಆರ್ಗ್ಯಾನಿಕ್ ಬಾಳೆಗೆ ಯೂಸ್ ಮಾಡಿದ್ದು, ಅದರಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ ನಮಗೆ ಸಿಗಲಿಲ್ಲ. ತುಂಬ ಲೋ ರಿಸಲ್ಟ್. ಅದರಿಂದ ಇದನ್ನೇ ಯೂಸ್ ಮಾಡೋದ ಅಂತ. ಅಂದರೆ ಅದು ಚೆನ್ನಾಗಿ ಬಾಳೆಕಾಯಿ ಎಲ್ಲ ಚೆನ್ನಾಗಿ ಬಂತು, ಬಟ್ ವೆಯ್ಟ್ ಇರಲಿಲ್ಲ. ವೆಯ್ಟ್ ತುಂಬ ಕಡಿಮೆ. ಬಾಳೆಕಾಯಿ ಎಲ್ಲ ಚೆನ್ನಾಗೇ ಬಿಟ್ಟಿತ್ತು, ಬಟ್ ಎಫೆಕ್ಟ್ ಏನೂ ಆಗಿರಲಿಲ್ಲ, ಚೆನ್ನಾಗೇ ಇತ್ತು. ಬಟ್ ಆದರೆ ವೆಯ್ಟ್ ತುಂಬ ಕಡಿಮೆ ಇತ್ತು. ಸೊ ಇವಾಗ ನಾವು ಕೆಮಿಕಲ್ ಫರ್ಟಿಲೈಸರೇ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಆರ್ಗ್ಯಾನಿಕ್ ಮತ್ತು ಇದಕ್ಕೆ ಎರಡಕ್ಕೂ ಸೇಮ್ ಕೆಲಸನೇ. ಅದಕ್ಕೇನು ಕಡಿಮೆ ಕೆಲಸ ಅಂತ ಅಲ್ಲ, ಸೇಮ್ ಕೆಲಸನೇ ಮಾಡಬೇಕು. ಅಂದರೆ ಏನು ತುಂಬ ಇರುತ್ತಲ್ಲ, ಅದಕ್ಕೆ ಆರ್ಗ್ಯಾನಿಕ್ ವರ್ಕೌಟ್ ಮಾಡೋದು ತುಂಬ, ಆರ್ಗ್ಯಾನಿಕ್ ಯೂಸ್ ಮಾಡೋದು ತುಂಬ ಕಷ್ಟ. ಸ್ವಲ್ಪ ಜಾಗಕ್ಕೆ ಅಂದರೆ ಒಂದು ಅರ್ಧ ಎಕರೆ, 1/4 ಎಕರೆ ಆ ಥರ ಆದರೆ ಯೂಸ್ ಮಾಡ್ಬೋದು. 2 ಎಕರೆ 3 ಎಕರೆ ಆ ಥರ ಎಲ್ಲ ಕಷ್ಟ. ಆಮೇಲೆ ಎಲ್ಲ ಬಾಳೆ ಗಿಡಕ್ಕೆಲ್ಲ ಡ್ರಿಪ್ ಎತ್ತಿ ಕಟ್ಟಿದ್ವಿ, ಅಂದರೆ ಸೆತ್ತೆ ಹೊಡಿತಾ ಇದ್ವಲ್ಲ, ಅದಕ್ಕೆ ಅದನ್ನೆಲ್ಲ ಬಿಚ್ಚಿಬಿಟ್ಟು ಮತ್ತು ಡ್ರಿಪ್ ಪೈಪ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಕ್ಲಿಯರ್ ಮಾಡಿದ್ವಿ. ಅಡಾಪ್ಟರ್ ಹಾಕಿ ಎಲ್ಲ ಜಾಯಿನ್ ಮಾಡಿ, ಆಮೇಲೆ ಕ್ಲೀನಾಗಿ ಎಲ್ಲ ಬಾಳೆ ಗಿಡದ ಹತ್ರ ಡ್ರಿಪ್ ಪೈಪ್ನ ಬಿಟ್ಟು ನೀರನ್ನ ಆನ್ ಮಾಡಿಬಿಟ್ವಿ. ಇವತ್ತಿನ ವೀಡಿಯೋ ಇಷ್ಟೇ, ಇವತ್ತಿನ ಕೆಲಸನೂ ಇಷ್ಟೇ. ಬಾಯ್.